ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಬೆಳಗ್ಗೆ ನಾನು ಎದ್ದಿದ್ದು 11 o'clock. ಇವಾಗ 11:30 ಆಗಿದೆ ಟೈಮ್. ನೆನ್ನೆ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ 11:30 12 ಗಂಟೆ ಆಯಿತು. ಮತ್ತು ಬೆಳಗ್ಗೆ 7 o'clock ಏನೋ ಎಚ್ಚರ ಆಯಿತು, ಮತ್ತು ನಿದ್ದೆ ಬರೋಷ್ಟು 9 ಗಂಟೆ. ಸೊ ಹಾಗಾಗಿ ಓವರ್ ಆಲ್ ಇವಾಗ ನಾನು ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಬಂದು ಊಟ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅನ್ನ ಸೊಪ್ಪು ಸಾರು, ಇದು ಸಿಹಿ ಪೊಂಗಲ್, ಬೆಲ್ಲದ ಅನ್ನ ತಾನೆ. ಸೊ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗೃಹ ಪ್ರವೇಶ ಎಲ್ಲ ಮಾಡಿದ್ರಲ್ವ, ಸೊ ಆ ಕಳ್ಸದ ಅಕ್ಕಿಯಿಂದ ಮಾಡಿರೋದಿದು. ಓಕೆ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ. ಓಕೆ ಬಾಯ್ ಗೈಸ್. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗ್ತಾಯಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಏನಪ್ಪ ಅಂತಂದರೆ, ನೆನ್ನೆ ಆ್ಯಕ್ಚುಲಿ ಚಿಕನ್ ಸೂಪ್ ಮಾಡಿದ್ದೆ, ಬಟ್ ನೆನ್ನೆ ಯಾರೂ ತಿಂದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಫುಲ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಕುಡಿಯೋಣ ಅಂತ ಬಿಸಿ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಸೇಮ್ ಇವಾಗ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಸೊ ನೀವು ಬೆಂಡೆಕಾಯಲ್ಲಿ ಕೂಡ ಬಜ್ಜಿ ಮಾಡ್ಬೋದು. ಸೇಮ್ ಸ್ವಲ್ಪ ಬೇಸನ್ ಅಂದರೆ ಕಡಲೆ ಹಿಟ್ಟು, ಸ್ವಲ್ಪ ಚಾಟ್ ಮಸಾಲ, ಮೆಣಸಿನ ಪುಡಿ, ಉಪ್ಪು, ಪೆಪ್ಪರ್ ಪೌಡರ್ ಇದನ್ನೆಲ್ಲ ಹಾಕಿ ಎಣ್ಣೆಲಿ ಬಿಡಿ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ಹಾಫ್ ಪೀಸ್ ಅಲ್ವಾ, ಇದನ್ನ ಇನ್ನೂ ಹಾಫ್ ಪೀಸ್ ಮಾಡಿ ಸಣ್ಣ ಸಣ್ಣ ಮಾಡಿ ಎಣ್ಣೆಲಿ ಬಿಡಿ, ಸಖತ್ತಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನ್ನ ಹೇರ್ಸ್ ಬಗ್ಗೆ ಹೇಳಬೇಕಿತ್ತು. ನೆನ್ನೆ ನಾನು ಜಸ್ಟ್ ಆಯಿಲ್ ಮಸಾಜ್ ಆ್ಯಂಡ್ ಹೇರ್ ವಾಶ್ ಮಾಡಿಸಿದ ಅಷ್ಟೇ. ಆ್ಯಕ್ಚುಲಿ ಹೇರ್ ಸ್ಪಾ ಮಾಡಿಸಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಗೈಸ್. ಬಟ್ ಹೇರ್ ಆಯಿಲ್ ಮತ್ತು ಹೇರ್ ವಾಶ್ ಮಾಡಿಸೋದಕ್ಕೇ ಹೇರ್ಸ್ ಇಷ್ಟು ಸಾಫ್ಟ್ ಆ್ಯಂಡ್ ಶೈನಿ ಅಂತ ಅನಿಸ್ತಾ ಇದೆ. ಹಿಂಗೆ ಮುಟ್ಟಿಡೋಣ ಅಂತ ಅನಿಸುತ್ತೆ. ಸೊ ಇದು ಇನ್ನೊಂದು ವಾರ ಆಮೇಲೆ ಮತ್ತೆ ಏನೋ ಒಂಥರ ಅಂದರೆ, ಇವಾಗ ನಾವು ಸಲೂನಿಗೆ ಹೋಗಿ ಬಂದಾದಮೇಲೆ ನಾವು ಅದನ್ನು ಮೇಂಟೈನ್ ಮಾಡಬೇಕು. ನೀಟಾಗಿ ಕಂಡೀಷ್ನರ್ ಹಾಕಬೇಕು, ಸೀರಮ್ ಹಾಕಬೇಕು, ನೀಟಾಗಿ ಹೇರ್ ವಾಶ್ ಮಾಡಬೇಕು. ಹೇರ್ ವಾಶು ಅಷ್ಟೇ ನೀವು ದಿನ ಮಾಡಬಾರ್ದು, ಒಂದು ವಾರಕ್ಕೆ ಟ್ವೈಸ್ ಆ ಥರ ಮಾಡಿ ಹೇರ್ಸ್ನ ಮೇಂಟೈನ್ ಮಾಡಿದ್ರೆ ನಿಮ್ಮ ಹೇರ್ಸ್ ಹಿಂಗೆ ಸಾಫ್ಟಾಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಸಲ ಅನಿಸುತ್ತೆ ನನ್ನ ಕೂದಲು ಚೆನ್ನಾಗಿದೆ ಅಂತ, ಯಾವತ್ತೋ ಒಂದಿನ ಅನಿಸುತ್ತೆ ನನಗೆ ಚೆನ್ನಾಗಿಲ್ಲ ಅಂತ, ಆವಾಗ ನಾನು ಸಲೂನಿಗೆ ಹೋಗಬೇಕಾಗತ್ತೆ. ಸೊ ಅಷ್ಟೇ ಗೈಸ್. ಇವಾಗ ಸೂಪ್ ಕುಡಿತಾ ನಾನು ಸ್ಯಾಮ್ಸಂಗ್ ಇರೋದು ವಿಡಿಯೋ ನೋಡ್ತಾ ಇದ್ದೆ. ಸೊ ಅದನ್ನು ಕಂಟಿನ್ಯೂ ಮಾಡಬೇಕು. ನೋಡಿ ಗೈಸ್, ಅಲ್ಲಿ ನಿಲ್ಸಿರೋ ಅಂಥ ಒಂದು ಕಾರಿಂದ, ಆ್ಯಕ್ಚುಲಿ ಇದು ಪಾರ್ಕಿಂಗ್ ಜಾಗ ಅಲ್ಲ, 4 ಕಡೆಯಿಂದನೂ ರೋಡ್ ಇದೆ, ಓಕೆನಾ. ಸೊ ಇವರು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಟ್ರಾಫಿಕ್ ಆಗಿದೆ ಗೊತ್ತಾ, ಆಲ್ಮೋಸ್ಟ್ 10 ಮಿನಿಟ್ಸಿಂದ ನಿಂತಿರೋ ಜಾಗದಲ್ಲೇ ನಿಂತಿದ್ದೀವಿ ನಾವು. ಸೊ ದಯವಿಟ್ಟು ನಿಮ್ಮ ವೆಹಿಕಲ್ಸ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಇವಾಗ ನೀವು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತೀರ, ಯಾರು ಸಿಟ್ಟು ಬಂದು ಏನೋ ಮಾಡಿದ್ರು ಹೋಯ್ತಾ. ಸೊ ದಯವಿಟ್ಟು ಪಾರ್ಕಿಂಗ್ ಇರೋ ಕಡೆ ನಿಲ್ಲಿಸಿ, ಓಕೆನಾ. ನಿಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬೇಡ. ಈಗ ಗೈಸ್, ಇವಾಗ ನಾನು ಒಂದು ವಾಚ್ ತೊಗೊಂಡಿದ್ದೆ, ಓಕೆನಾ. ಅದ್ರದ್ದು ಚೈನ್ ಕಟ್ ಮಾಡಿಸಿದೆ, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಾಗಿದ್ದ ಟ್ರಾಫಿಕ್ ನೋಡಿ ನನಗೆ ಭಯ ಅನ್ನೋದಕ್ಕಿಂತ ಹೆಂಗಪ್ಪ ಹೋಗೋದು ಬೇಡ ಅಂತ ಅನ್ಸ್ಬಿಟ್ಟಿದೆ. ಹೆಂಗಂದ್ರೆ ಆ ಥರ ಟ್ರಾಫಿಕ್ ಆಗಿಬಿಟ್ರೆ ಮುಂದೆನೂ ಹೋಗೋಕ್ಕಾಗಲ್ಲ, ಹಿಂದೆನೂ ಹೋಗಲ್ಲ, ಲೆಫ್ಟು ಹೋಗಲ್ಲ, ರೈಟ್ ಹೋಗೋಕ್ಕಾಗಲ್ಲ. ದೇವ್ರೆ, ಅದಕ್ಕೆ ಇವಾಗ ಹೋಗೋದು ಬೇಡ, ಮಾರ್ನಿಂಗ್ ಟೈಮ್ ಹೋಗೋಣ ಅಂತ ಮನೆಗೆ ಹೋಗ್ತಾಯಿದ್ದೀನಿ.